ಮಧುಮೇಹ ಇರುವವರು, ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವವರು, ಅದೇ ರೀತಿಯಾಗಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಹೊಂದಿರುವವರು ಪ್ರತಿದಿನ ನೆನೆಸಿಟ್ಟ ಬಾದಾಮಿ ಬೀಜಗಳನ್ನ ಸೇವನೆ ಮಾಡುತ್ತಾ ಬಂದರೆ ಇಂತಹ ದೀರ್ಘಕಾಲದ ಕಾಯಿಲೆಯನ್ನ ತಕ್ಕ ಮಟ್ಟಿಗಾದರೂ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಇದಕ್ಕಾಗಿ ಪ್ರತಿದಿನ ಮಲಗುವ ಮುನ್ನ ಒಂದು ಅರ್ಧ ಬೌಲ್ ನೀರಿನಲ್ಲಿ 5-6 ಬಾದಾಮಿ ಬೀಜಗಳನ್ನ ನೆನೆಸಿಟ್ಟು ಮರುದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡುತ್ತಾ ಬರುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಚ್ಚುಕಟ್ಟಾಗಿ ನಿರ್ವಹಿಸಿ ಸಕ್ಕರೆ ಕಾಯಿಲೆಯನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಅಷ್ಟೇ ಅಲ್ಲದೆ ರಕ್ತದಲ್ಲಿ ಏರುಪೇರು ಉಂಟಾಗದೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ. ಇದರಿಂದ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ. ಹಾಗಾದ್ರೆ ನೆನೆಸಿಟ್ಟ ಬಾದಾಮಿಯನ್ನ ತಿನ್ನುವುದರಿಂದ ಯಾವೆಲ್ಲ ಆರೋಗ್ಯಕಾರಿ ಪ್ರಯೋಜನಗಳನ್ನ ಪಡೆಯಬಹುದು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮಗೆಲ್ಲ ಗೊತ್ತೇ ಇರುವ ಹಾಗೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎನ್ನುವುದು ದೀರ್ಘಕಾಲದವರೆಗೆ ಕಾಡುವ ಕಾಯಿಲೆ. ಒಮ್ಮೆ ಈ ಕಾಯಿಲೆ ವ್ಯಕ್ತಿಯನ್ನ ಕಾಣಿಸಿಕೊಂಡರೆ ಜೀವನ ಪರ್ಯಂತ ಈ ಕಾಯಿಲೆಯ ಜೊತೆಗೆ ಜೀವನ ನಡೆಸುವ ಪರಿಸ್ಥಿತಿ ಎದುರಾಗುತ್ತದೆ. ಆದರೆ ಈ ಕಾಯಿಲೆ ಇದ್ದವರು ಸರಿಯಾದ ಜೀವನ ಶೈಲಿ ಹಾಗೂ ಆರೋಗ್ಯಕಾರಿ ಆಹಾರ ಪದ್ಧತಿಯನ್ನು ಅನುಸರಿಸುವುದರ ಮೂಲಕ ಇದನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು. ಈ ಸಮಯದಲ್ಲಿ ವೈದ್ಯರು ಸೂಚಿಸುವ ಹಣ್ಣು, ತರಕಾರಿಗಳು, ಹಸಿರೆಲೆ ಸೊಪ್ಪುಗಳು ಹಾಗೂ ತುಂಬಾನೇ ಆರೋಗ್ಯಕಾರಿ ಆಹಾರ ಪದಾರ್ಥಗಳಲ್ಲಿ ಒಂದಾದ ಬಾದಾಮಿ ಬೀಜಗಳನ್ನ ನೆನೆಸಿಟ್ಟು ಸೇವನೆ ಮಾಡುವ ಅಭ್ಯಾಸ ಇಟ್ಕೊಳ್ಬೇಕು. ಆದರೆ ಇಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿ ಏನೆಂದರೆ ಈ ವನ ಫಲದಲ್ಲಿ ಅಂದರೆ ಬಾದಾಮಿ ಬೀಜಗಳಲ್ಲಿ ಅಪಾರ ಪ್ರಮಾಣದ ಕ್ಯಾಲೋರಿ ಅಂಶಗಳು ಕಂಡು ಬರುವುದರಿಂದ ಮಧುಮೇಹ ಸಮಸ್ಯೆ ಇರುವವರು ಮಿತವಾಗಿ ಸೇವನೆ ಮಾಡಿದರೆ ಒಳ್ಳೆಯದು. ಹೀಗಾಗಿ ಮಿತವಾಗಿ ದಿನನಿತ್ಯ ಸೇವನೆ ಮಾಡುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರ ಜೊತೆಗೆ ಹೃದಯದ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡಿಕೊಳ್ಳಬಹುದು. ಇನ್ನು ಪ್ರತಿದಿನ 3-4 ಹಸಿ ಬಾದಾಮಿ ಬೀಜಗಳನ್ನ ಚೆನ್ನಾಗಿ ತೊಳೆದು ಹಾಗೆಯೇ ತಿನ್ನುತ್ತಾ ಬಂದರೆ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶಗಳ ಪ್ರಮಾಣ ನಿಯಂತ್ರಣಕ್ಕೆ ಬರುತ್ತದೆ. ಇದರಿಂದ ಹೃದಯದ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ. ಇನ್ನು ಒಂದು ದಿನಕ್ಕೆ 7-8 ಬಾದಾಮಿ ಬೀಜಗಳನ್ನ ಸೇವನೆ ಮಾಡಬಹುದು. ಮುಖ್ಯವಾಗಿ ಈ ವನ ಫಲದಲ್ಲಿ ನೈಸರ್ಗಿಕವಾಗಿ ಸಕ್ಕರೆ ಅಂಶವನ್ನ ಒಳಗೊಂಡಿರುವುದರಿಂದ ಇದನ್ನು ಹಾಗೆ ನೆನೆಸಿಟ್ಟು ಸೇವಿಸಿದರೆ ಒಳ್ಳೆಯದು. ಬಾದಾಮಿ ಬೀಜಗಳನ್ನ ಎಣ್ಣೆಯಲ್ಲಿ ಕರಿದು ಅಥವಾ ರುಚಿಗಾಗಿ ಸಕ್ಕರೆ ಅಥವಾ ಉಪ್ಪು ಬೆರೆಸಿ ತಿಂದರೆ ಆರೋಗ್ಯಕ್ಕೆ ಸಮಸ್ಯೆ ಬರಬಹುದು. ಯಾವುದೇ ಕಾರಣಕ್ಕೂ ಹೀಗೆ ಮಾಡದೆ ಕೇವಲ ನೀರಿನಲ್ಲಿ ನೆನೆಸಿ ತಿಂದರೆ ಆರೋಗ್ಯಕ್ಕೆ ಸಾಕಷ್ಟು ಲಾಭಗಳನ್ನ ನಿರೀಕ್ಷಿಸಬಹುದು. ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಗೆ ನೆನೆಸಿಟ್ಟ 3-4 ಬಾದಾಮಿ ಬೀಜಗಳನ್ನ ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಆರೋಗ್ಯಕ್ಕೆ ಬಹಳಷ್ಟು ಲಾಭಗಳು ಇದೆಯಂತೆ. ಮಧುಮೇಹ, ಹೃದಯದ ಸಮಸ್ಯೆ ಇರುವವರಿಗೆ ಮಾತ್ರವಲ್ಲ, ದೇಹದ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೂ ಕೂಡ ಈ ಸಮಸ್ಯೆಯಿಂದ ಪರಿಹಾರ ಕಾಣಬಹುದು. ಇನ್ನು ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಅವರಿಗೂ ಕೂಡ ಪ್ರತಿದಿನ 3-4 ಬಾದಾಮಿ ಬೀಜಗಳನ್ನ ಕೊಡಬಹುದು. ಇನ್ನು ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಹಾಗೂ ಹೃದಯದ ಸಮಸ್ಯೆ ಇರುವವರು ಕೇವಲ ಬಾದಾಮಿ ಬೀಜಗಳ ಮೇಲೆ ಅವಲಂಬಿತರಾಗಿರುವುದು ಸರಿಯಲ್ಲ. ಇದರ ಜೊತೆಗೆ ವೈದ್ಯರು ನೀಡಿರುವ ಔಷಧಿಗಳನ್ನ ಚಾಚು ತಪ್ಪದೆ ತೆಗೆದುಕೊಳ್ಳಬೇಕು. ಸರಿಯಾದ ಆಹಾರ ಪದ್ಧತಿಯನ್ನ ಅನುಸರಿಸುವುದರ ಮೂಲಕ ಬೊಜ್ಜಿನ ಪ್ರಮಾಣವನ್ನ ಕೂಡ ಕಡಿಮೆ ಮಾಡಿಕೊಳ್ಳಬೇಕು. ಅಲ್ಲದೆ ಆರೋಗ್ಯಕಾರಿ ಜೀವನ ಶೈಲಿಗೆ ಪ್ರಮುಖ ಪ್ರಾಶಸ್ತ್ಯ ನೀಡಬೇಕು. ನೆನೆಸಿದ ಅಥವಾ ಕಚ್ಚಾ ಬಾದಾಮಿಯನ್ನು ಸವಿಯುವುದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಆರೋಗ್ಯದ ವಿಷಯಕ್ಕೆ ಬಂದಾಗ ನೆನೆಸಿದ ಬಾದಾಮಿ ಆರೋಗ್ಯಕ್ಕೆ ಉತ್ತಮವಾದದ್ದು. ನೆನೆಸುವುದರಿಂದ ಬಾದಾಮಿಯ ಎಲ್ಲಾ ಪೋಷಕಾಂಶಗಳನ್ನ ಸುಲಭವಾಗಿ ಬಿಡುಗಡೆ ಮಾಡುತ್ತದೆ. ಮಿತ ಪ್ರಮಾಣದಲ್ಲಿ ಬಾದಾಮಿಯನ್ನ ನೀರಿನಲ್ಲಿ 6-7 ಗಂಟೆಗಳ ಕಾಲ ನೆನೆ ಇಡಬೇಕು. ಇಲ್ಲವೇ ರಾತ್ರಿ ಬಾದಾಮಿಯನ್ನು ನೆನೆಯಿಟ್ಟು ಮುಂಜಾನೆ ಸವಿಯಬಹುದು. ಇದು ಆರೋಗ್ಯಕ್ಕೆ ಉತ್ತಮ ಪೋಷಣೆಯನ್ನ ನೀಡುವುದು. ತಜ್ಞರ ಅಭಿಪ್ರಾಯದ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ 8-10 ಬಾದಾಮಿಯನ್ನ ಸೇವಿಸಬೇಕು. ಅಧಿಕ ಬಾದಾಮಿಯನ್ನ ಸೇವಿಸಬಾರದು. ನಿತ್ಯವೂ ಅಧಿಕ ಪ್ರಮಾಣದಲ್ಲಿ ಬಾದಾಮಿಯನ್ನ ಸವಿದರೆ ಅದು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ. ಅತಿಯಾದ ಸೇವನೆಯಿಂದ ಉಸಿರಾಟದ ತೊಂದರೆ, ಅಧಿಕ ತೂಕ, ವಿಷತ್ವ, ಉಸಿರುಗಟ್ಟುವಿಕೆ,
ಅಜೀರ್ಣ ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಹಾಗಾಗಿ ಮಿತವಾದ ಬಾದಾಮಿ ಸೇವನೆಯು ಹಿತವಾದ ಆರೋಗ್ಯವನ್ನ ಕಲ್ಪಿಸುವುದು. ಇನ್ನು ನಿಯಮಿತವಾಗಿ ಅಥವಾ ಗಣನೀಯವಾಗಿ ಬಾದಾಮಿಯನ್ನು ಸವಿಯುವುದರಿಂದ ಕೊಲೆಸ್ಟ್ರಾಲ್ ಮಟ್ಟವನ್ನ ನಿಯಂತ್ರಣದಲ್ಲಿ ಇಡಬಹುದು. ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಹೊಂದಿರುವಂತಹ ವ್ಯಕ್ತಿಗಳು ಇದನ್ನು ಗಣನೀಯವಾಗಿ ಸೇವಿಸಬಹುದು. ಕೆಲವು ಅಧ್ಯಯನಗಳ ಪ್ರಕಾರ ಬಾದಾಮಿ ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಇ, ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅನ್ನ ತುಂಬಿರುತ್ತದೆ. ಇವು ರಕ್ತದಲ್ಲಿ ಇರುವ ವಿಷಕಾರಿ ಹಾಗೂ ಅಪಾಯಕಾರಿ ಕೊಬ್ಬುಗಳನ್ನ ಕರಗಿಸುತ್ತವೆ. ಅಪಧಮನಿ ಮತ್ತು ರಕ್ತನಾಳಗಳ ಮೂಲಕ ರಕ್ತದ ಹರಿವನ್ನ ಉತ್ತೇಜಿಸುವುದರ ಮೂಲಕ ಆರೋಗ್ಯಕರ ರಕ್ತ ಸಂಚಾರಕ್ಕೆ ಸಹಾಯ ಮಾಡುವುದು. ಅಷ್ಟೇ ಅಲ್ಲದೆ ಡೈರಿ ಉತ್ಪನ್ನ ಮತ್ತು ಹಾಲನ್ನ ಬಳಸದೇ ಇರುವವರಲ್ಲಿ ಕ್ಯಾಲ್ಸಿಯಂ ಕೊರತೆ ಉಂಟಾಗುವುದು. ಅಂತವರು ನೈಸರ್ಗಿಕ ಉತ್ಪನ್ನವಾದ ಬಾದಾಮಿ ಮತ್ತು ಬಾದಾಮಿ ಹಾಲನ್ನ ಹೊಂದುವುದರ ಮೂಲಕ ಕ್ಯಾಲ್ಸಿಯಂ ಕೊರತೆಯನ್ನ ನೀಗಿಸಬಹುದು. ಗಣನೀಯವಾಗಿ ಬಾದಾಮಿ ಹಾಲು ಅಥವಾ ಬಾದಾಮಿ ಸೇವಿಸುವುದರಿಂದ ಮೂಳೆಗಳು ಬಲವನ್ನ ಪಡೆದುಕೊಳ್ಳುತ್ತವೆ. ಜೊತೆಗೆ ಮೂಳೆ ಸವಕಳಿ, ಮುರಿತ, ಮೂಳೆ ಸಂಬಂಧಿ ಅನಾರೋಗ್ಯಗಳನ್ನ ಸುಲಭವಾಗಿ ತಡೆಯಬಹುದು. ಬಾದಾಮಿಯಲ್ಲಿ ಇರುವ ರಂಜಕದ ಅಂಶವು ಅಸ್ಥಿಪಂಜರದ ಆರೋಗ್ಯವನ್ನ ಚೆನ್ನಾಗಿ ಕಾಯ್ದುಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಬಾದಾಮಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಮಾಣ ಹೆಚ್ಚಾಗಿರುವುದರಿಂದ ಬಾದಾಮಿಯ ಆಹಾರ ಅಥವಾ ಬಾದಾಮಿಯನ್ನು ಗಣನೀಯವಾಗಿ ಸೇವಿಸುವುದರಿಂದ ಆಕ್ಸಿಡೇಟಿವ್ ಒತ್ತಡವನ್ನ ಕಡಿಮೆ ಮಾಡುವುದು. ಜೊತೆಗೆ ಗಂಭೀರ ಆರೋಗ್ಯ ಸಮಸ್ಯೆಗಳಾದ ಕ್ಯಾನ್ಸರ್ ಮತ್ತು ಅಂಗವೈಫಲ್ಯತೆಯನ್ನ ತಡೆಯುವುದು. ಇದರಲ್ಲಿ ವಿಟಮಿನ್ ಇ ಸಮೃದ್ಧವಾಗಿರುವುದರಿಂದ ಉತ್ಕರ್ಷಣ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದು. ಜೊತೆಗೆ ಹೊಸ ಕೋಶಗಳ ಬೆಳವಣಿಗೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಬಾದಾಮಿ ಸೇವನೆಯಿಂದ ಮೆದುಳಿನ ಆರೋಗ್ಯವನ್ನ ಕಾಯ್ದುಕೊಳ್ಳಬಹುದು. ನೆನಪಿನ ದೋಷ, ಚಿಂತನೆಗಳ ಸಾಮರ್ಥ್ಯ ಕಡಿಮೆಯಾಗುವ ಸಮಸ್ಯೆಯನ್ನ ನಿವಾರಿಸುವುದು. ಜೊತೆಗೆ ಮಿದುಳನ್ನ ಚುರುಕುಗೊಳಿಸುತ್ತದೆ. ಆರೋಗ್ಯಕರ ರಕ್ತ ಸಂಚಾರವನ್ನ ಪ್ರಚೋದಿಸುವುದರ ಮೂಲಕ ಮೆದುಳಿನ ಆರೋಗ್ಯವನ್ನ ಕಾಪಾಡುವುದು. ಮಾನಸಿಕ ಒತ್ತಡವನ್ನ ನಿವಾರಿಸುವುದು. ಬಾದಾಮಿಯಲ್ಲಿರುವ ಕೊಬ್ಬಿನಾಮ್ಲ, ಸೆಲೆನಿಯಂ ಖನಿಜವು ಖಿನ್ನತೆ, ಆತಂಕ, ಭಯದಂತಹ ಸಮಸ್ಯೆಯನ್ನ ಸುಲಭವಾಗಿ ನಿವಾರಿಸುವುದು. ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ದ್ವಿಗುಣವಾಗಿಸುವುದು. ಇನ್ನು ರಕ್ತದಲ್ಲಿ ಗ್ಲೂಕೋಸ್ ಅಥವಾ ಸಕ್ಕರೆ ಮಟ್ಟ ಅಧಿಕವಾಗಿರುವವರು ಬಾದಾಮಿ ಬೀಜಗಳನ್ನ ಸೇವಿಸಬಹುದು. ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಾರ್ಬನ್ ಹೊಂದಿರುವ ಈ ಬೀಜ ರಕ್ತದಲ್ಲಿ ಇರುವ ಸಕ್ಕರೆಯ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ. ಜೊತೆಗೆ ಉತ್ತಮ ನಾರಿನಾಂಶ, ಚಯಾಪಚಯ ಕ್ರಿಯೆಗಳಿಗೆ ಪ್ರೋತ್ಸಾಹ ನೀಡುವುದು. ಸಮೃದ್ಧವಾದ ಮ್ಯಾಗ್ನೀಷಿಯಂ ಸಾಂದ್ರತೆಯು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇಡುವುದು. ಸಾಮಾನ್ಯವಾಗಿ ಮಧುಮೇಹಿಗಳು ಮ್ಯಾಗ್ನೀಷಿಯಂ ಕೊರತೆ ಹೊಂದಿರ್ತಾರೆ. ಅವರು ಬಾದಾಮಿಯನ್ನ ಸೇವಿಸುವುದರ ಮೂಲಕ ಇನ್ಸುಲಿನ್ ಕಾರ್ಯವನ್ನ ಸುಧಾರಿಸಿಕೊಳ್ಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.